ನಮಸ್ಕಾರ ಸ್ನೇಹಿತರೆ, ಡೈಲಿ ಕನ್ನಡ ಕ್ವಿಜ್ಗೆ ತಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ಒಟ್ಟು 15 ಪ್ರಶ್ನೆಗಳಿವೆ. ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀವು ಕೊಡಬಹುದು ನೋಡಿ. ಪ್ರಶ್ನೆ 1. ಕರ್ನಾಟಕದ ಅತಿದೊಡ್ಡ ಪಕ್ಷಿಧಾಮ ಯಾವುದು? ಆಪ್ಷನ್ ಎ ರಂಗನತಿಟ್ಟು ಪಕ್ಷಿಧಾಮ, ಆಪ್ಷನ್ ಬಿ ಮಂಡಗದ್ದೆ ಪಕ್ಷಿಧಾಮ, ಆಪ್ಷನ್ ಸಿ ಬೋನಾಳ ಪಕ್ಷಿಧಾಮ, ಆಪ್ಷನ್ ಡಿ ಗುಡಬಿ ಪಕ್ಷಿಧಾಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೋನಾಳ ಪಕ್ಷಿಧಾಮ. ಇದು ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 2. ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ಆಪ್ಷನ್ ಎ ಬೀದರ್, ಆಪ್ಷನ್ ಬಿ ಗುಲ್ಬರ್ಗ, ಆಪ್ಷನ್ ಸಿ ಯಾದಗಿರಿ, ಆಪ್ಷನ್ ಡಿ ವಿಜಯಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಜಯಪುರ ಜಿಲ್ಲೆ. ಪ್ರಶ್ನೆ 3. ಸಂವಿಧಾನದ 8ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ 22 ಅಧಿಕೃತ ಭಾಷೆ, ಆಪ್ಷನ್ ಬಿ ಪ್ರಮಾಣ ವಚನ, ಆಪ್ಷನ್ ಸಿ ಭೂ ಸುಧಾರಣೆ, ಆಪ್ಷನ್ ಡಿ ಪಂಚಾಯಿತಿ. ಸರಿಯಾದ ಉತ್ತರ ಆಪ್ಷನ್ ಎ 22 ಅಧಿಕೃತ ಭಾಷೆಗಳು. ಪ್ರಶ್ನೆ 4. ಕಪ್ಪು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ತೋಟಗಾರಿಕೆ, ಆಪ್ಷನ್ ಸಿ ಕಲ್ಲಿದ್ದಲು, ಆಪ್ಷನ್ ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲಿದ್ದಲು. ಇನ್ನುಳಿದ 3 ಯಾವ ಕ್ರಾಂತಿಗೆ ಸಂಬಂಧಿಸಿವೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಪ್ರಶ್ನೆ 5. ಮೊಸಾದ್ ಇದು ಯಾವ ದೇಶದ ಗುಪ್ತಚರ ಇಲಾಖೆಯ ಹೆಸರಾಗಿದೆ? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಇಸ್ರೇಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ರೇಲ್. ಹಾಗಾದರೆ ಇಸ್ರೇಲ್ ದೇಶದ ರಾಜಧಾನಿ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಪ್ರಶ್ನೆ 6. ತಾರಾಪುರ್ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ರಾಜಸ್ಥಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ಹಾಗಾದರೆ ಕರ್ನಾಟಕದಲ್ಲಿರುವ ಅಣುಶಕ್ತಿ ಸ್ಥಾವರ ಯಾವುದು? ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆ 7. ಈಜಿಪ್ಟ್ ದೇಶದ ರಾಜಧಾನಿ ಯಾವುದು? ಆಪ್ಷನ್ ಎ ಕೈರೋ, ಆಪ್ಷನ್ ಬಿ ತೆಹರಾನ್, ಆಪ್ಷನ್ ಸಿ ರಿಯಾದ್, ಆಪ್ಷನ್ ಡಿ ಅಬುಧಾಬಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೈರೋ. ಪ್ರಶ್ನೆ 8. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಸಮುದ್ರಗುಪ್ತ, ಆಪ್ಷನ್ ಬಿ ಅಲ್ಲಮಪ್ರಭು, ಆಪ್ಷನ್ ಸಿ ಬಸವಣ್ಣ, ಆಪ್ಷನ್ ಡಿ ಸರ್ವಜ್ಞ. ಸರಿಯಾದ ಉತ್ತರ ಆಪ್ಷನ್ ಸಿ ಬಸವಣ್ಣ. ಹಾಗಾದರೆ ಬಸವಣ್ಣನವರ ಅಂಕಿತನಾಮ ಯಾವುದು? ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆ 9. ಗದುಗಿನ ಭಾರತ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ಹರಿಹರ, ಆಪ್ಷನ್ ಬಿ ರಾಘವಾಂಕ, ಆಪ್ಷನ್ ಸಿ ಶ್ರೀ ವಿಜಯ, ಆಪ್ಷನ್ ಡಿ ಕುಮಾರವ್ಯಾಸ. ಸರಿಯಾದ ಉತ್ತರ ಆಪ್ಷನ್ ಡಿ ಕುಮಾರವ್ಯಾಸ. ಇಲ್ಲಿ ರಾಘವಾಂಕ ಬರೆದಿರುವ ಕೃತಿ ಹರಿಶ್ಚಂದ್ರ ಕಾವ್ಯ, ಶ್ರೀ ವಿಜಯ ಬರೆದ ಕೃತಿ ಕವಿರಾಜ ಮಾರ್ಗ. ಹಾಗಾದರೆ ಹರಿಹರ ಬರೆದಿರುವ ಕೃತಿ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಪ್ರಶ್ನೆ 10. ಕಾರ್ಡಿಯಾಲಜಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಮೂಳೆ, ಆಪ್ಷನ್ ಬಿ ರಕ್ತ, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಚರ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ. ಪ್ರಶ್ನೆ 11. ಕರ್ನಾಟಕದ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಬರೆದವರು ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ದ.ರಾ ಬೇಂದ್ರೆ, ಆಪ್ಷನ್ ಸಿ ಶಿವರಾಮ್ ಕಾರಂತ್, ಆಪ್ಷನ್ ಡಿ ವಿ ಕೃ ಗೋಕಾಕ್.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು. ಪ್ರಶ್ನೆ 12. ದಾಲ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಜಮ್ಮು ಕಾಶ್ಮೀರ, ಆಪ್ಷನ್ ಡಿ ಮಿಜೋರಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಕಾಶ್ಮೀರ. ಮುಂದಿನ ಪ್ರಶ್ನೆ ಸಂಖ್ಯೆ 13. H1N1 ವೈರಸ್ ಯಾವ ರೋಗಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಮಂಕಿ ಪಾಕ್ಸ್, ಆಪ್ಷನ್ ಬಿ ಮಲೇರಿಯಾ, ಆಪ್ಷನ್ ಸಿ ಏಡ್ಸ್, ಆಪ್ಷನ್ ಡಿ ಹಂದಿ ಜ್ವರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಂದಿ ಜ್ವರ. ಮುಂದಿನ ಪ್ರಶ್ನೆ 14. ಮಜೂಲಿ ದ್ವೀಪ ಇದು ಯಾವ ನದಿಯ ಮೇಲೆ ಕಂಡುಬರುತ್ತದೆ? ಆಪ್ಷನ್ ಎ ಯಮುನಾ ನದಿ, ಆಪ್ಷನ್ ಬಿ ಬ್ರಹ್ಮಪುತ್ರ ನದಿ, ಆಪ್ಷನ್ ಸಿ ಗಂಗಾ ನದಿ, ಆಪ್ಷನ್ ಡಿ ಗೋದಾವರಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಹ್ಮಪುತ್ರ ನದಿ. ಕೊನೆಯ ಪ್ರಶ್ನೆ 15. ಮಣಿಪುರ ರಾಜ್ಯದ ರಾಜಧಾನಿ ಯಾವುದು? ಆಪ್ಷನ್ ಎ ಭೋಪಾಲ್, ಆಪ್ಷನ್ ಬಿ ಇಂಪಾಲ್, ಆಪ್ಷನ್ ಸಿ ಕೋಹಿಮಾ, ಆಪ್ಷನ್ ಡಿ ಐಜ್ವಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಪಾಲ್. ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಕಾಮೆಂಟ್ನಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇದೇ ಥರದ GK ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.